ವಿಶ್ವಕರ್ಮ ಸಮುದಾಯದ ಚಿನ್ನ ಬೆಳ್ಳಿ ಕೆಲಸಗಾರರ ಆರ್ಥಿಕ ಸಹಾಯಕ್ಕೆ ಸರ್ಕಾರ ಮುಂದಾಗಬೇಕು. ಪಿ ಸುಜ್ಞಾನಮೂರ್ತಿ. ಕರ್ನಾಟಕ ರಾಜ್ಯದಲ್ಲಿ ದಿನೇ ದಿನೇ ಚಿನ್ನ ಬೆಳ್ಳಿಯ ಬೆಲೆಯು ಕಳೆದ ಹಲವಾರು ತಿಂಗಳಿಂದ ಭಾರೀ ಏರಿಳಿತ ಕಂಡಿದ್ದರ ಪರಿಣಾಮವಾಗಿ ಚಿನ್ನ ಬೆಳ್ಳಿ ಕೆಲಸ ಜೀವನ ನಡೆಸುತ್ತಿರುವ ಲಕ್ಷಾಂತರ ಕುಟುಂಬಗಳ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗಿದ್ದು ಜೀವನ ನಿರ್ವಹಣೆಯೂ ಸಹ ಕಷ್ಟಕರವಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಶೀಘ್ರದಲ್ಲೇ ನಮ್ಮ ಸಮುದಾಯದ ಮುಖಂಡರನ್ನ ಕರೆದುಕೊಂಡು ಹೋಗಿ ಸರ್ಕಾರ ಕೂಡಲೇ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಕಷ್ಟಕ್ಕೆ ಧಾವಿಸಬೇಕೆಂದು ಮನವಿ ಮಾಡಲಾಗುವುದೆಂದು ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ ಸುಜ್ಞಾನಮೂರ್ತಿ ತಿಳಿಸಿದರು. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ವಿಶ್ವಕರ್ಮ ಸಮುದಾಯ ಭವನ ವೀಕ್ಷಿಸಿ ಮಾತನಾಡಿ, ಅರಸೀಕೆರೆ ತಾಲೂಕಿನಲ್ಲಿ ವಿಶ್ವಕರ್ಮ ಸಮುದಾಯ ಭವನ ನಿರ್ಮಾಣವಾಗಲು ಅತಿ ಹೆಚ್ಚು ಸಹಕಾರ ನೀಡಿರುವ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಮತ್ತು ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಶಾಸಕ ಶಿವಲಿಂಗೇಗೌಡ ಸಣ್ಣ ಪುಟ್ಟ ಸಮುದಾಯಗಳ ಬಗ್ಗೆ ಇರುವ ಕಾಳಜಿಯ ಬಗ್ಗೆ ಮಾತನಾಡಿದ ಪಿ ಸುಜ್ಞಾನಮೂರ್ತಿ, ಶಿವಲಿಂಗೇಗೌಡರನ್ನ ಭೇಟಿ ಮಾಡಿ ರಾಜ್ಯದಲ್ಲಿರುವ ವಿಶ್ವಕರ್ಮ ಸಮುದಾಯದ ಅಸಂಘಟಿತ ಕಾರ್ಮಿಕರಾಗಿರುವ ಬಡಗಿ ಕೆಲಸ ಮತ್ತು ಚಿನ್ನ ಬೆಳ್ಳಿ ಕೆಲಸ ಮಾಡಿ ಜೀವನ ನಿರ್ವಹಣೆ ನಡೆಸುತ್ತಿರುವ ಸಮುದಾಯದವರಿಗೆ ಕರ್ನಾಟಕ ಸರ್ಕಾರದ ಗೃಹ ಮಂಡಳಿ ಅಧ್ಯಕ್ಷರು ಆಗಿರುವ ಶಿವಲಿಂಗೇಗೌಡರಿಗೆ ಮನೆ ನಿರ್ಮಾಣಕ್ಕೆ ಸರ್ಕಾರದಿಂದ ಸಹಾಯ ಮಾಡುವಂತೆ ಮನವಿ ಮಾಡಲಾಗುವುದು. ನಂತರ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರನ್ನ ಸಹ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದೆಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ಸುಜ್ಞಾನಮೂರ್ತಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕಾ ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷ ಯೋಗೇಶ್ ಆಚಾರ್, ಉಪಾಧ್ಯಕ್ಷ ಅಶೋಕ್ ಖಜಾಂಚಿ, ಸುರೇಂದ್ರಾಚಾರ್, ಪ್ರಸನ್ನ ಆಚಾರ್, ಸುರೇಶ್ ನವೀನ್, ಅರಸೀಕೆರೆ ತಾಲೂಕು ಡಿಕೆ ಶಿವಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಹುಲ್ಲಿಕೆದಾರ್ ದೇವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಉಮೇಶ್ ಬಾಣಾವರ್ MLA ಸಾಹೇಬ್ರನ್ನೇ ಗೃಹ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ನಮ್ಮಲ್ಲಿ ಸುಮಾರು ಜನ ಕುಟುಂಬಗಳಿಗೆ ವಸತಿ ಇಲ್ಲ. ಅದರಿಂದ ನಾನು ನಮ್ಮ ಇಲ್ಲಿನ ಸ್ಥಳೀಯ ಶಾಸಕರು ಮಂಡಳಿ ಅಧ್ಯಕ್ಷರಿದ್ದಾರಲ್ಲ, ಗೃಹ ಮಂಡಳಿ, ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಮುದಾಯದವ್ರಿಗೆ ಒಂದು ಸ್ವಲ್ಪ ಮನೆಗಳು ಮಾಡಿಕೊಡಿ, ವಸತಿ ಅವ್ರ ಗಮನಕ್ಕೆ ತಂದಿದ್ದೀರಾ? ಇಲ್ಲ, ನಾನೀಗ ಅದೇ ವಿಷಯ ನಮ್ಮ ಜನಾಂಗದವರೆಲ್ಲ ಮಾದೀಗ ಯಾರು ನಮ್ಮ ಸಮಾಜದವರೆಲ್ಲ ಯಾರೇ ಇದ್ದಾರೆ ಅವರೆಲ್ಲ ನನ್ನ ಹತ್ರ ಮಾತಾಡಿದ್ದಾರೆ. ನಾನು ನಮ್ಮ ಸಮಾಜದವ್ರ ನಿಯೋಗ ತಗೊಂಡು ಶಾಸಕರ ಹತ್ರ ವಸತಿ ಅಧ್ಯಕ್ಷರ ಹತ್ರ ಹೋಗಿ ನಮ್ಮದೊಂದು ಬೇಡಿಕೆ, ನಮ್ಮ ಸಮಾಜದವರಿಗೆ ಸ್ವಲ್ಪ ರಿಸರ್ವೇಷನ್ ನೀವು ವಸತಿಯಲ್ಲಿ ಮಾಡಬೇಕು ಅಂತ. ಹಾಗೆ ನಮ್ಮ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರನ್ನು ನಾನು ಭೇಟಿ ಮಾಡಲಿದ್ದೇನೆ. ನಮಗೆ ನಮ್ಮ ನಿಗಮ ಕಡೆಯಿಂದ ನಮ್ಮ ವಿಶ್ವಕರ್ಮರಿಗೆ ಒಂದಷ್ಟು ಮನೆಗಳು ರಿಸರ್ವೇಷನ್ ಕೊಡಬೇಕು ಅಂತ. ಯಾಕಂದರೆ ಇದುವರೆಗೂ ನಮ್ಮಲ್ಲಿ ಯಾರೂ ಮನೆ ಬೇಕು ಅಂತ ಕೇಳೇ ಇಲ್ಲ. ಮನೆ ಆದರೆ ವಸತಿ ರೈತರು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಅದರಿಂದ ಆ ಒಂದು ಮುಖೇನ ನಾನು ಒಂದು ಸ್ವಲ್ಪ ವಸತಿಗೆ ಒಂದು ಸ್ವಲ್ಪ ನಮ್ಮಲ್ಲಿ ಹೌದು. ಮತ್ತು ಈಗ ಚಿನ್ನ ಬೆಳ್ಳಿ ಬೆಲೆ ತುಂಬ ಜಾಸ್ತಿ ನೋಡಿ, ನಿಮಗೆ ಗೊತ್ತಿದೆ. ಚಿನ್ನ ಬೆಳ್ಳಿ ಕೆಲಸಗಾರರು ತುಂಬ ಕಷ್ಟದಲ್ಲಿ ನೋಡಿದ್ದಾರೆ. ಇವರೆಲ್ಲ ಚಿನ್ನ ಬೆಳ್ಳಿ ಕೆಲಸದವರನ್ನೇ ತುಂಬ ಸಂಕಷ್ಟದಲ್ಲಿದ್ದಾರೆ. ವೃತ್ತಿ ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆಲ್ಲ ಹೋಗೋದಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಸರ್ಕಾರದಿಂದ ನಮ್ಮ ಸಂಕಷ್ಟಕ್ಕೆ, ಚಿನ್ನ ಬೆಳ್ಳಿ ಕೆಲಸಗಾರ ಸಂಕಷ್ಟಕ್ಕೆ ಬರೋದ್ರಲ್ಲಿ ಅದೊಂದು ನಮ್ಮ ಸಮಾಜದವರು ನಾವು ನಿಯೋಗ CM ಮುಖ್ಯಮಂತ್ರಿ ಹತ್ರ ಹೋಗಿ ಏನಾದರೂ ಮಾಡಿ, ಅಥವಾ ಚಿನ್ನ ಬೆಳ್ಳಿ ಯಾರು ವ್ಯಾಪಾರಸ್ಥರಿದ್ದಾರೆ ಅದು GST ನಿಮಗೆ ಗೊತ್ತಿದೆ, ತುಂಬ ಹರಿದು ಹೋಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅವರಾದರೂ ನಮಗೆ ಸ್ವಲ್ಪ ಆ GSTಯಲ್ಲಿ ಒಂದು ಸ್ವಲ್ಪ ಒಂದಷ್ಟು ಭಾಗ ನಮ್ಗೆ ಕೊಟ್ಟರೆ ನಮ್ಮ ಜನಕ್ಕೆ ಏನಾದರೂ ಒಂದು ಸಹಾಯ ಮಾಡ್ಬೋದು, ಕಷ್ಟದಲ್ಲಿರೋ ನಮ್ಮ ಜನಕ್ಕೆ. ಶಾಸಕರಿಗೆ ಏನಾದರೂ ಭೇಟಿ ಮಾಡಿದ್ರೆ ಇವತ್ತು? ಇಲ್ಲ, ಶಾಸಕರು ಇವಾಗೇನಾದರೂ